ಬಿಗ್ ಬಾಸ್ ಶುರುವಾಗಿ ಹತ್ತತ್ರ 80 ರಿಂದ 90 ದಿನಗಳು ಕಳೀತಾ ಇದ್ದಾವೆ. ಇಲ್ಲಿಯವರೆಗೂ ಎಲ್ಲಾ ಕಂಟೆಸ್ಟ್ಗಳಿಗೂ ಸಹ ಒಂದು ಡೌಟ್ ಇತ್ತು, ಅದು ನಿನ್ನೆ ಕನ್ಫರ್ಮ್ ಆಗೋಯಿತು. ಏನಪ್ಪಾ ಅಂತಂದ್ರೆ, ನಿನ್ನೆ ಎಪಿಸೋಡ್ ಅಲ್ಲಿ ಭಾಗ್ಯಲಕ್ಷ್ಮಿ ಸೀರಿಯಲ್ ತಂಡ ಹೋಗುತ್ತೆ, ಪ್ರೇಮ್ ಸರ್ ತಂಡ ಹೋಗುತ್ತೆ. ಸೊ ಭಾಗ್ಯಲಕ್ಷ್ಮಿ ಅವರು ಒಂದು ಮಾತು ಹೇಳ್ತಾರೆ, ಗಿಲ್ಲಿ ನೀನ್ ಸೇಫ್ ಆಗ್ಬೇಕು, ನೀನ್ ಕ್ಯಾಪ್ಟನ್ ಆಗ್ಬೇಕು ಅಂತ ನಾನು ಹರ್ಸ್ಕೊಂಡಿದ್ದೆ, ನಾನು ಬೇಡ್ಕೊಂಡಿದ್ದೆ ದೇವರಲ್ಲಿ. ಆಮೇಲೆ ಪ್ರೇಮ್ ಸರ್ ಬರ್ತಾರೆ. ಪ್ರೇಮ್ ಸರ್ ಬಂದಾಗ ಇಡೀ ಮನೆ ಚೇಂಜ್ ಆಗುತ್ತೆ, ಲವಲವಿಕೆಯಿಂದ ಕೊಡುತ್ತೆ, ಸಾಂಗ್ಸ್, ಡ್ಯಾನ್ಸ್, ಗಿಲ್ಲಿ ಡ್ಯಾನ್ಸ್ಗೆ ಫಿದಾ ಹಾಕ್ತಾರೆ. ಇದೆಲ್ಲ ಒಂದ್ ಕಡೆ ಆದ್ರೆ ಮತ್ತೆ ಕಾವ್ಯ ಅವರ ಫ್ಯಾಮಿಲಿ, ಅಪ್ಪ ಅಮ್ಮನ ಒಂದು ಬಿಗ್ ಬಾಸ್ ಯಾರಿಗೂ ಸಹ ಕಮ್ಮಿ ಮಾಡಲ್ಲ, ಮೋಸ ಮಾಡಲ್ಲ, ಅದು ಗೊತ್ತಿದೆ. ಮತ್ತೆ ಕರೆಸ್ತಾರೆ, ನಾವು ಸಹ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಸೊ ಅವ್ರ ಅಪ್ಪ ಬಂದ್ಬಿಟ್ಟು ಸ್ಟೇಜ್ ಮೇಲೆ ನಿಂತ್ಕೊಂಡು ಗಿಲ್ಲಿಗೆ ಕರ್ಸ್ಬಿಟ್ಟು ಬ್ರಾಸ್ಲೆಟ್ ಹಾಕ್ತಾರೆ, ಅಂದ್ರೆ ಚೈನ್. ಸೊ ಅದು ಅವ್ರು ಕೊಟ್ಟಿರೋ ಕಾರಣ ಏನೇ ಇರ್ಲಿ, ಅಂದ್ರೆ ರಘು ಸರ್ ಅವ್ರ ಕೈಯಿಂದ ಕಿತ್ಕೊಂಡು ಹಾಕೊಂತ ಇದ್ದ ಅನ್ನೋದು ಏನೇ ಕಾರಣ ಇರ್ಲಿ, ಬಟ್ ಕಾವ್ಯ ಅವ್ರ ತಂದೆ ಅವರೇ ತೊಡಸ್ತಾರೆ ಬ್ರಾಸ್ಲೈಟ್. ಸೊ ಇದನ್ನ ಹಿಲ್ಗೆ ಬಿಡ್ತೀನಿ. ಸೊ ಏನ್ ರೀಸನ್ ಅಂತ ಗೊತ್ತಿಲ್ಲ, ಬಟ್ ಗಿಲ್ಲಿ ಅವ್ರಂದ್ರೆ ಅವ್ರಿಗೂ ಸಹ ಸಿಕ್ಕಾಬಟ್ಟೆ ಇಷ್ಟ. ಸೊ ಇಲ್ಲಿಗೆ ಮುಗೀತು. ಇನ್ನ ಸ್ಪಂದನ ಸೋಮಣ್ಣ ಅವ್ರ ಫ್ಯಾಮಿಲಿ ಬಂದಾಗೂ ಸಹ ಗಿಲ್ಲಿ 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 ಅಂತ. ಆದ್ರೆ ವಿಷಯ ಅದಲ್ಲ. ಇದೆಲ್ಲಾ ಫ್ಯಾಮಿಲಿ ರೌಂಡ್ಗಳು ಆಗಿದ ನಂತರ, ಸೊ ನಿನ್ನೆ ಎಪಿಸೋಡ್ ಕಂಪ್ಲೀಟ್ ಆಯ್ತು. ಸೊ ಫ್ಯಾಮಿಲಿ ರೌಂಡ್ ನಾಳೆಯಿಂದ, ಇವತ್ತಿಂದ ಬೇರೆದೇ ಕತೆ ಹೋಗುತ್ತೆ. ಆದ್ರೆ ಬಂದಿರೋ ಎಲ್ಲಾ ಕಂಟೆಸ್ಟೆಂಟ್ಸ್ ಫ್ಯಾಮಿಲೀಸ್ ಕೂಡ ಗಿಲ್ಲಿ 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 ಜಪ ಮಾಡ್ತಿದ್ದಾರೆ. ಇದು ಹೊರಗಡೆ ಇತ್ತು, ಜನಗಳಿಗೆ ಗೊತ್ತಿದೆ. ಹೊರಗಡೆ ಗಿಲ್ಲಿ ಹವಾ ಸಿಕ್ಕಾಬಟ್ಟೆ ಜೋರಾಗಿದೆ. ಗಿಲ್ಲಿ ಗಿಲ್ಲಿ ಗೆಲ್ಲೋದೇ ಗಿಲ್ಲಿ ಗೆಲ್ಲೋದೇ ಗಿಲ್ಲಿ ಅಂತ ಆಲ್ರೆಡಿ ಯಾವತ್ತೋ ಫಿಕ್ಸ್ ಆಗ್ಬಿಟ್ಟಿದ್ದಾರೆ ಜನ. ಊಟಗಳು ಸಹ ಹಂಗೆ ಆಗ್ತಾ ಇದ್ದಾರೆ. ಅಂಡ್ ನಿನ್ನೆ ಕೂಡ ಫಸ್ಟ್ ಸೇವ್ ಆಗಿದ್ದು ಗಿಲ್ಲಿನೇ. ಸೊ ಇದು ಮನೆಯ ಒಳಗಡೆ ನಿನ್ನೆ ಎಲ್ಲರ ಮುಖದಲ್ಲೂ ಆತಂಕ, ಟೆನ್ಷನ್, ಒಂಥರ ಭಯ, ಕನ್ಫ್ಯೂಸ್ ಎಲ್ಲ ಇತ್ತು. ಯಾಕಂದ್ರೆ ಗಿಲ್ಲಿ ಒನ್ ಮ್ಯಾನ್ ಶೋ ಆವತ್ತಿಂದ ನಡೀತಾ ಇದೆ. ಹೊರಗಡೆ ಏನಿರ್ಬೋದು ಗಿಲ್ಲಿ ಬಗ್ಗೆ ಅನ್ನೋದು ಮನೆಯವ್ರಿಗೆ 100% ತಿಳಿತಾ ಹೋಯ್ತು ಈ ವಾರದಲ್ಲಿ. ಅದರಲ್ಲೂ ಎಕ್ಸ್ಪೆಷಲಿ ರಘು ಸರ್, ಅಶ್ವಿನಿ ಮೇಡಮ್, ಆಮೇಲೆ ಧ್ರುವಂತ್ ಅವರಂತೂ ಫುಲ್ ಶಾಕ್ ಅಲ್ಲಿ ನೋಡ್ತಾ ಇದ್ರು ಪ್ರತಿಯೊಬ್ಬರ ರಿಯಾಕ್ಷನ್ಸ್ ನ. ಸೊ ಇನ್ನ ರಕ್ಷಿತಾ ಅವರಾಗಿರ್ಬೋದು, ಮಾಳು ಅವರಾಗಿರ್ಬೋದು, ಎಕ್ಸ್ಪೆಷಲಿ ಇವರು. ಸೊ ಅಂದ್ರೆ ಮತ್ತೆ ನಮ್ಮ ರಾಶಿಕಾ ಅವರಾಗಿರ್ಬೋದು. ಅದರಲ್ಲೂ ನಿನ್ನೆ ಬ್ರಾಸ್ಲೆಟ್ ತೊಡ್ಸೋವಾಗಂತೂ ರಘು ಸರ್ ಅವರು ಒಂಥರ ಏನೋ ಒಂಥರ ಅದು ಏನಂತಾರೆ ಅದನ್ನ, ಒಂಥರ ಟೆನ್ಷನ್ ಅಂತ ಅಲ್ಲ, ಸೊ ಹೊಟ್ಟೆ ಕಿಚ್ಚು ಅಂತಾರಲ್ಲ, ಸೊ ಅಂದ್ರೆ ಹೊಟ್ಟೆ ಕಿಚ್ಚು ಅಂತ ಅಲ್ಲ, ಬಟ್ ಜಾಸ್ತಿ ಆ ಲೆವೆಲ್ಗೆ ಗಿಲ್ಲಿಗೆ ಸಿಗ್ತಾ ಇರೋ ಸಪೋರ್ಟ್, ಸೊ ಹೊರಗಡೆಯಿಂದ ಬಂದಂತ ಫ್ಯಾಮಿಲೀಸ್ ಕಡೆ ಕೊಡ್ತಾ ಇರೋಂತಹ ಸಪೋರ್ಟ್ ಕೂಡ ಸೊ ಕಾರಣ. ಸೊ ಇನ್ನ ಕಂಟೆಸ್ಟ್ ಗಳಿಗೆ ಬಹಳ ಟೆನ್ಷನ್ ಶುರುವಾಗಿದೆ ಆಕ್ಚುಲಿ ಗಿಲ್ಲಿಯಿಂದ. ಏನಕ್ಕಂದ್ರೆ ಆಲ್ರೆಡಿ ಗಿಲ್ಲಿನೇ ವಿನ್ನರ್ ಅಂತ ಅನ್ಅಫಿಷಿಯಲಿ ಅನೌನ್ಸ್ ಆಗೋಗಿದೆ ಹೊರಗಡೆ. ಒಳಗಡೆ ಮನೆಯವ್ರಿಗೂ ಸಹ ಗೊತ್ತಾಗೋಯ್ತು. ಇನ್ನ ಹೆಂಗ್ ಆಟ ಆಡ್ತಾರೆ ಈ ವಾರದಿಂದ ಅಂತ ನಿಜ ನೋಡ್ಬೇಕು. ಯಾಕಂದ್ರೆ ಇನ್ನು ಬೇರೆ ಲೆವೆಲ್ಗೆ ಡಾಮಿನೇಟ್ ಮಾಡಿದ್ರು, ಬೇರೆ ಲೆವೆಲ್ಗೆ ಗಿಲ್ಲಿನ ರೆಸ್ಪೆಕ್ಟ್ ಕೊಟ್ರು ಜನಗಳಿಗೆ ಗೊತ್ತಾಗುತ್ತೆ. ಒಳಗಡೆ ಇರೋ ಕಂಟೆಸ್ಟೆಂಟ್ಸ್ ಯಾಕೆ ಗಿಲ್ಲಿ ಜೊತೆಗಿದ್ದಾರೆ, ಗಿಲ್ಲಿ ಪರವಾಗಿ ಮಾತಾಡ್ತಿದ್ದಾರೆ, ಗಿಲ್ಲಿ ಅವರಿಗೆ ರೆಸ್ಪೆಕ್ಟ್ ಗಿಲ್ಲಿ ಅವರೇ ಅಂತಿದ್ದಾರೆ ಅಂತ. ಸೊ ಗೊತ್ತಾಗುತ್ತೆ. ನಾಳೆಯಿಂದ ಎಪಿಸೋಡ್ಗಳು ಬೇರೆ ಲೆವೆಲ್ಗೆ ಇರುತ್ತೆ ಅಂತ ಅನ್ಕೊಂತೀನಿ. ಯಾಕಂದ್ರೆ ಮನೆಯಲ್ಲಿರುವ ಎಲ್ಲಾ ಕಂಟೆಸ್ಟ್ ಗಳಲ್ಲೂ ಆಲ್ರೆಡಿ ಮೈಂಡ್ ಅಲ್ಲಿ ಮೂಡಿದೆ, ಗಿಲ್ಲಿ ಅನ್ಅಫಿಷಿಯಲಿ ವಿನ್ನರ್ ಆಗೋಗಿದ್ದಾರೆ ಅಂತ. ಇನ್ನ ನಿನ್ನೆ ಎಪಿಸೋಡ್ ಅಲ್ಲಿ ಸೊ ಸೂರಜ್ ಅವರು ಮತ್ತೆ ಸ್ಪಂದನ ಅವರು ಹೊರಗಡೆ ಹೋಗಿದ್ದಾರೆ ಅಂತ ಇದೆ, ಬಟ್ ನನಗೂ ಗೊತ್ತಿಲ್ಲ, ಐ ಡೋಂಟ್ ನೋ. ಬಟ್ ಸೂರಜ್ ಅವರಂತೂ ಎಲಿಮಿನೇಷನ್ ಆಗಿದ್ದು ಸ್ವಲ್ಪ ನನ್ಗೂ ಶಾಕ್ ಆಯ್ತು. ಯಾಕಂದ್ರೆ ಫಸ್ಟ್ ಸ್ಪಂದನ ಅವ್ರು ಏನೋ ಹೋಗ್ತಾರೆ ಅಂತ ನಾನು ಅನ್ಕೊಂಡಿದ್ದೆ, ಸೂರಜ್ ಅವ್ರು ಎವಿಕ್ಟ್ ಆಗ್ತಾರೆ. ಸೊ ಇನ್ನ ಇವತ್ತಿನ ಸ್ಪಂದನ ಅವ್ರು ಹೋಗ್ತಾರೆ ಅಂತ ಹೇಳ್ತಾ ಇದಾರೆ, ನನಗೂ ಗೊತ್ತಿಲ್ಲ, ಕಾದು ನೋಡ್ಬೇಕಾಗಿದೆ. ಬಟ್ ಫೈನಲಿ ಹೇಳೋದು, ಗಿಲ್ಲಿ ಅನ್ಅಫಿಷಿಯಲಿ ಆಲ್ರೆಡಿ ಬಿಗ್ ಬಾಸ್ ವಿನ್ನರ್ ಅಂತ ಮನೆಯವರಿಗೂ ಕೂಡ ಗೊತ್ತು ಮಾಡಿದ್ದಾರೆ ಕಂಟೆಸ್ಟೆಂಟ್ಸ್ ಫ್ಯಾಮಿಲಿಗಳು. ನಿಮ್ಗೂ ಹೀಗೆ ಅನ್ಸಿದ್ಯಾ? ಕಾಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.